ನಮಸ್ಕಾರ. ಒಂದೊಳ್ಳೆ ವಿಚಾರವನ್ನು ಯೋಚಿಸಲು ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ದಂಪತಿಗಳಿಬ್ಬರು ಒಂದು ಮನೆಯನ್ನು ಬಾಡಿಗೆಗೆ ಪಡೆದು ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಪಕ್ಕದ ಮನೆಯ ಮೇಲಿನ ಛಾವಣಿ ಅವರಿಗೆ ಕಾಣಿಸ್ತಾ ಇರುತ್ತೆ. ಅಲ್ಲಿ ಪಕ್ಕದ ಮನೆಯಾಕೆ ದಿನವೂ ಬಂದು ಬಟ್ಟೆಗಳನ್ನು ಒಗೆದು ಅಲ್ಲಿ ಹರವಿ ಹೋಗ್ತಾ ಇರ್ತಾರೆ. ಆ ಮನೆಯ ಹೆಂಡತಿ ದಿನವೂ ಕಿಟಕಿಯಲ್ಲಿ ಪಕ್ಕದ ಮನೆಯವರು ಬಟ್ಟೆ ಒಣಗಿ ಹಾಕೋದನ್ನು ನೋಡ್ತಾ ಇರ್ತಾಳೆ. ಮತ್ತೆ ಆಕೆ ಗಂಡನಿಗೆ ಹೇಳ್ತಾ ಇರ್ತಾಳೆ, ನೋಡಿ ಆ ಬಟ್ಟೆಗಳು ಸರಿಯಾಗಿ ಸ್ವಚ್ಛವೇ ಆಗಿಲ್ಲ, ಬಿಳಿಯ ಬಟ್ಟೆಗಳೆಲ್ಲ ಕಂದು ಬಣ್ಣಕ್ಕೆ ತಿರುಗಿವೆ, ಆ ಮನೆಯಾಕೆಗೆ ಯಾರೂ ಸರಿಯಾಗಿ ಬಟ್ಟೆ ಒಗೆಯೋದನ್ನೇ ಹೇಳ್ಕೊಟ್ಟಿಲ್ಲ ಅಂತ. ಗಂಡ ಸುಮ್ಮನೆ ನಕ್ಕು ಸುಮ್ಮನಾಗ್ತಾ ಇರ್ತಾನೆ. ಹೀಗೆ ಅನೇಕ ದಿನಗಳಾಗತ್ತೆ. ಆ ಹೆಂಡತಿ ದಿನವೂ ಕಿಟಕಿಯಿಂದ ಆಚೆಗೆ ಆ ಪಕ್ಕದ ಮನೆಯವರ ಬಟ್ಟೆಗಳನ್ನು ನೋಡೋದು, ಅಯ್ಯೋ ಈ ಬಟ್ಟೆಗಳು ಸ್ವಚ್ಛವೇ ಆಗಿಲ್ಲ, ಆ ಮನೆಯ ಯಜಮಾನಿ ಏನು ಇಷ್ಟು ಉಡಾಫೆಯಿಂದ ಕೆಲಸ ಮಾಡ್ತಾಳೆ, ಇವತ್ತಿಗೂ ಅವಳಿಗೆ ಬಟ್ಟೆ ಒಗೆಯೋದು ಗೊತ್ತಿಲ್ಲ ಅಂತ ನಾನಾ ರೀತಿಯಾಗಿ ಅವಳನ್ನು ಛೇಡಿಸ್ತಾ ಇರ್ತಾಳೆ. ಒಂದು ದಿವಸ ಎದ್ದು ಕಿಟಕಿಯಿಂದ ಆಚೆ ನೋಡಿದಾಗ ಬಟ್ಟೆಗಳೆಲ್ಲ ಶುಭ್ರ ಬಿಳಿ ಬಣ್ಣ. ಅವಳಿಗೆ ಆಶ್ಚರ್ಯವಾಗತ್ತೆ. ಓಡ್ ಬಂದು ಗಂಡನ ಹತ್ರ ಹೇಳ್ತಾಳೆ, ನಿಮ್ಗೊಂದು ಆಶ್ಚರ್ಯ ಗೊತ್ತಾ, ಇವತ್ತು ಪಕ್ಕದ ಮನೆಯಾಕೆ ಒಗೆದು ಹಾಕಿರುವಂಥ ಬಟ್ಟೆ ಎಲ್ಲ ಶುಭ್ರ ಬಿಳಿ ಬಣ್ಣ, ಅಂತೂ ಯಾರೋ ಚೆನ್ನಾಗಿ ಬೈದು ಅವಳಿಗೆ ಸರಿಯಾಗಿ ಬಟ್ಟೆ ಒಗೆಯೋದನ್ನ ಹೇಳ್ಕೊಟ್ಟಿದ್ದಾರೆ ಅಂತ. ಆಗ ಗಂಡ ಮೊದಲ ಬಾರಿಗೆ ಮಾತನಾಡ್ತಾ ಹೆಂಡತಿಗೆ ಹೇಳ್ತಾನಂತೆ, ನಿನಗೊಂದು ವಿಷಯ ಗೊತ್ತಾ, ನೀನಿವತ್ತು ಬೆಳಗ್ಗೆ ಏಳೋದಕ್ಕೆ ಮುಂಚೆನೆ ನಾನು ಎದ್ದು ನಮ್ಮ ಕಿಟಕಿಯ ಮೇಲಿದ್ದ ಧೂಳನ್ನು ಒರೆಸಿದ್ದೇನೆ. ನಮ್ಮ ಕಿಟಕಿಯ ಮೇಲೆ ಅದೆಷ್ಟು ಧೂಳಿತ್ತು ಅಂದರೆ ದಿನವೂ ನೀನು ಇದರಿಂದ ಆಚೆ ನೋಡಿದಾಗ ಪ್ರಪಂಚವೆಲ್ಲ ನಿನಗೆ ಕಂದು ಬಣ್ಣದಲ್ಲಿ ಕಾಣಿಸ್ತಾ ಇತ್ತು. ಹೀಗಾಗಿ ಪಕ್ಕದ ಮನೆಯವರು ಒಗೆದ ಬಟ್ಟೆಗಳು ಕೂಡ ಅದೇ ಬಣ್ಣದಲ್ಲಿ ಕಾಣಿಸ್ತಾ ಇತ್ತು. ಇವತ್ತು ನಮ್ಮ ಕಿಟಕಿ ಶುಭ್ರವಾಗಿದೆ, ಹೀಗಾಗಿ ನೀನು ನೋಡುವಂಥ ದೃಶ್ಯ ಕೂಡ ಶುಭ್ರವಾಗಿದೆ ಅಂತ ಹೇಳ್ತಾನೆ. ಮೊದಲ ಬಾರಿಗೆ ಆ ಹೆಂಡತಿಗೆ ಅವಮಾನವಾದಂತಾಗಿತ್ತು, ಜೊತೆಗೆ ತನ್ನ ತಪ್ಪಿನ ಅರಿವು ಕೂಡ ಆಗಿತ್ತು. ನಾವು ಕೂಡ ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡಬೇಕಾದ್ರೆ, ಮತ್ತೊಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಎಷ್ಟು ಬೇಗ ಅವರ ಬಗ್ಗೆ ಒಂದು ನಿರ್ಧಾರವನ್ನು ತಿಳಿಸಿಬಿಡ್ತೇವೆ. ಅಯ್ಯೋ ಅವರು ಈ ಥರ ಅಥವಾ ಅವ್ರು ಆ ಥರ, ಅವ್ರು ಇಷ್ಟೆಲ್ಲ ಮಾಡಿದ್ರೂ ಕೂಡ ಅವರಿಗೆ ಈ ವಿಷಯವೇ ಗೊತ್ತಿಲ್ಲ. ಹೀಗೆ ಮತ್ತೊಬ್ಬರನ್ನ ಕಡಿಮೆ ಅಂತ ತೋರಿಸೋದಕ್ಕೆ ನಾವು ಯಾವ ಆಪರ್ಚುನಿಟಿನೂ ಬಿಡೋದಿಲ್ಲ. ಆದರೆ ಎಲ್ಲರೂ ಕೂಡ ಪರಿಶ್ರಮ ಪಟ್ಟು ಮೇಲೆ ಬಂದಿರ್ತಾರೆ. ಎಲ್ಲರೂ ಅವರ ಜೀವನದಲ್ಲಿ ಅವರ ಕಷ್ಟಗಳನ್ನು ಪಟ್ಟೇನೆ ಮೇಲ್ ಬಂದಿರ್ತಾರೆ. ನಾವು ಎಷ್ಟು ಸುಲಭವಾಗಿ ಮತ್ತೊಬ್ಬರ ಪರಿಶ್ರಮವನ್ನು ಕಡೆಗಣಿಸ್ಬಿಡ್ತೀವಿ ಅಲ್ವಾ? ಆದ್ರಿಂದನೇ ಮತ್ತೊಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಯಾವತ್ತೂ ಕೂಡ ಅವರಿಗೆ ಗೌರವವನ್ನು ಕೊಡಬೇಕು. ಮತ್ತು ಅವರ ಜೀವನದ ಹಾದಿಯಲ್ಲಿ ಅವರು ಎದುರಿಸಿರಬಹುದಾದಂಥ ಕಷ್ಟಗಳನ್ನು ಅರ್ಥ ಮಾಡ್ಕೋಬೇಕು. ಹೀಗಿದ್ದಾಗ ಎಲ್ಲರ ಬಗ್ಗೆ ನಾವು ಬಹಳ ಸಂವೇದನೆಯಿಂದ ಮಾತಾಡೋದನ್ನು ಕಲ್ತ್ಕೋತೇವೆ. ಈ ಸಂವೇದನೆ ನಮಗಿಲ್ಲದೆ ಹೋದಾಗ ನಮ್ಮ ಕಿಟಕಿಯ ಗಾಜುಗಳೇ ಕಂದು ಬಣ್ಣದ್ದಾಗಿರುತ್ತೆ. ಇಂಥ ಸಮಯದಲ್ಲಿ ಬೇರೆಯವರೆಲ್ಲರ ಜೀವನ ನಮಗೆ ಅಲ್ಪ ಅಂತ ಕಾಣೋದಕ್ಕೆ ಶುರುವಾಗುತ್ತೆ. ಈ ಮಾತು ನಮಗೆ ಸದಾ ನೆನಪಿರಲಿ. ಮೊದಲು ನಮ್ಮೊಳಗಿಂದ ನಾವು ಶುಭ್ರವಾಗಿದ್ದಾಗ, ಒಳ್ಳೆಯ ಮನಸ್ಸನ್ನು ಇಟ್ಕೊಂಡಾಗ ಪ್ರಪಂಚದಲ್ಲಿ ನಮಗೆ ಕಾಣುವ ವಿಷಯವೆಲ್ಲ ಚೆನ್ನಾಗೇ ಇರುತ್ತೆ.